ಕೆಲವೇ ಕ್ಷಣಗಳಲ್ಲಿ ಸಿಎಂ ವಿರುದ್ಧದ ಕೇಸಿಗೆ ಸಂಬಂಧಪಟ್ಟಂಗೆ ಮಹತ್ವದ ತೀರ್ಪು ಹೊರಗಡೆ ಬರ್ತಾ ಇದೆ. ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ಡಿಕ್ಟೇಷನ್ ಕೊಡ್ತಾ ಇದ್ದಾರೆ. ತನಿಖೆಗೆ ಸಂಬಂಧಪಟ್ಟಂಗೆ ಕೆಲವೇ ಕ್ಷಣಗಳಲ್ಲಿ ಸಿಎಂ ವಿರುದ್ಧದ ಎಫ್ಐಆರ್ ಭವಿಷ್ಯ ತೀರ್ಮಾನ ಆಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಏನೇನು ಬರೆಸ್ತಾ ಇದ್ದಾರೆ, ಏನು ಎತ್ತ, ಜೊತೆಗೇನು ಅಂದರೆ ಹೈಕೋರ್ಟ್ನಲ್ಲಿ ನಡೆದಂಥ ಸುದೀರ್ಘವಾದಂಥ ವಾದ ಮಂಡನೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದ್ದೀವಿ. ಹಿಂಗೂ ವಾದ ಮಂಡಿಸ್ಬೋದಾ, ಹಿಂಗೂ ಪಾಯಿಂಟ್ಸ್ಗಳನ್ನು ಎತ್ತಬೋದಾ? ತುಷಾರ್ ಮೆಹ್ತಾ ಎತ್ತಿದಂಥ ಪಾಯಿಂಟ್ಗಳು ಒಂದೊಂದು ಪಾಯಿಂಟ್ಗಳಿದಾವಲ್ಲ, ಒಂದು ಲೆವೆಲಲ್ಲಂತೂ ಇದು ಸ್ಟುಪಿಡಿಟಿ ಅಂತ ಹೇಳ್ಬಿಟ್ರೋದು ಸರ್ಕಾರದ್ದು. ಏನು ತಮಾಷೆ ಮಾಡ್ತೀರ ನೀವು ಅಂತ ಕೇಳಿದ್ರು. ನೀವು ಮಕ್ಕಿ ನೀವು ಕಾಪಿ ಹೊಡೆಯೋಕ್ಕೂ ಬರಲ್ಲ ನಿಮಗೆ ಅಂತ ಏನು ಅರ್ಥ ಅಂತ ಕೇಳಿದ್ರು. IT ಸಿಟಿ ಅಂತೀರಿ, ಇದನ್ನು ಸಿಲಿಕಾನ್ ಸಿಟಿ ಅಂತೀರಿ, ನೆಟ್ ಕಾಪಿ ಮಾಡೋಕ್ಕೆ ಬರಲ್ವಲ್ರಿ ಅಂತ ಕೇಳಿದ್ರು. ಸಚಿವ ಸಂಪುಟ ಸಭೆ ಯಾವ ನಿರ್ಣಯವನ್ನು ಅಂಗೀಕರಿಸಿ ರಾಜ್ಯಪಾಲರಿಗೆ ಕಳಿಸಿತ್ತು, ಅದನ್ನು ಎಡಗೈಯಲ್ಲೂ ಕೂಡ ಮುಟ್ಟಬಾರ್ದಾಗಿತ್ತು, ನೀವು ತಿರುಗಿ ನೋಡಬಾರ್ದಾಗಿತ್ತು ಅನ್ನುವಂಥ ಮಾತನ್ನು ಹೇಳಿದರು. ಒಬ್ಬ ಗಂಡ ಮತ್ತು ಹೆಂಡತಿ ಬಾಧ್ಯತೆ ಏನು ಅನ್ನೋದ್ರ ಬಗ್ಗೆ ಹೇಳಿದರು, ಪಾಠ ಮಾಡಿದರು. ನೀವೆಲ್ಲ ಮಾಡಬಾರ್ದನ್ನೆಲ್ಲ ಮಾಡಿ ಹೆಂಡತಿ ತಲೆ ಮೇಲೆ ಹಾಕಿದ್ರಲ್ಲ ಅದು ಅಂಥೇಳಿ ನಗನಗತನೇ ಕೊಟ್ಟರು. ಅದಾದಮೇಲೆ ರಾಘವನ್